ಹಾಯ್ ಆಲ್. ಇವತ್ತು ಬಂದುಬಿಟ್ಟು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಡೈಲಿ ವ್ಲಾಗ್ ಅಂತೂ ಅಲ್ಲೇ ಅಲ್ಲ, ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತ ತಪ್ಪಾಗಲಿಕ್ಕಿಲ್ಲ. ಆ್ಯಕ್ಚುಲಿ ನಾರ್ತ್ ಇಂಡಿಯನ್ ಸೈಡ್ ಒಂದು ಕನ್ಯಾ ಪೂಜೆ ಅಂತ ಆಗುತ್ತೆ ವರ್ಷಕ್ಕೆ 2 ಸಲ. ಅದ್ರ ರಿಲೇಟೆಡ್ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನಾನು ಈ ಅಪಾರ್ಟ್ಮೆಂಟಿಗೆ ಬಂದು ಆಲ್ರೆಡಿ 3.5 ಅಂದರೆ 4 ಇಯರ್ಸ್ ನಿಯರ್ ಆಯಿತು ನಾನು ಇಲ್ಲಿ ಅಪಾರ್ಟ್ಮೆಂಟಿಗೆ ಬಂದು. ಸೊ ಪ್ರತಿ ವರ್ಷ ನನಗೆ ವರ್ಷಕ್ಕೆ 2 ಸಲ ನನ್ನ ಮಗಳಿಗೆ ಕನ್ಯಾ ಪೂಜೆಗಾಗಿ ಕರೀತಾರೆ. ಸೊ ಈ ಸಲ ಅಂದ್ಕೊಂಡೆ ಈ ಕನ್ಯಾ ಪೂಜೆ ಬಗ್ಗೆ ಒಂದು ವಿಡಿಯೋ ಮಾಡಿ ಯಾರಿಗೆಲ್ಲ ಗೊತ್ತಿಲ್ಲ ಅಂದರೆ ನಾರ್ತ್ ಇಂಡಿಯನ್ ಸೈಡ್ ಮಾಡುವಂಥ ಇದು ಪೂಜೆನು ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೆಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ. ನಂಗೆ ಗೊತ್ತಿದ್ದಂಗೆ ನಮ್ಮಲ್ಲಿ ಕೆಲವೊಂದು ಕಡೆ ಚಿಕ್ಕ ಮಕ್ಕಳು ಅಂದರೆ ಕನ್ಯಾ ಪೂಜೆ ಮಾಡ್ತಾರೆ. ಬಟ್ ನಾನು ಇವತ್ತೇನು ವಿಡಿಯೋ ಹಾಕ್ತಾ ಇದ್ದೀನಿಲ್ಲ, ಇದು ಬಂದ್ಬಿಟ್ಟು ನಾರ್ತ್ ಇಂಡಿಯನ್ಸ್ ಯಾವ ರೀತಿಯಾಗಿ ಕನ್ಯಾ ಪೂಜೆ ಮಾಡ್ತಾರೆ ಅನ್ನೋ ಬಗ್ಗೆ ನಾನು ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ. ನಾರ್ತ್ ಇಂಡಿಯನ್ ಅಂದರೆ ಉತ್ತರ ಭಾರತದವ್ರೇನು ಆಚರಿಸ್ತಾರಲ್ಲ ಇದು ಕನ್ಯಾ ಪೂಜೆ, ಇದು ವರ್ಷಕ್ಕೆ 2 ಸಲ ಅವ್ರು ಆಚರಣೆ ಮಾಡ್ತಾರೆ. ಒಂದು ಬಂದುಬಿಟ್ಟು ಯುಗಾದಿ ಟು ರಾಮನವಮಿ ಈ ಟೈಮಲ್ಲಿ ಮಾಡ್ತಾರೆ. ಇನ್ನೊಂದು ಬಂದುಬಿಟ್ಟು ವಿಜಯದಶಮಿದಲ್ಲಿ ಏನಿದೆಯಲ್ಲ ಅಲ್ಲಿ ಜಾಸ್ತಿ ಅವಾಗ ಪೂಜೆ ಮಾಡೋದು ಜಾಸ್ತಿ ಮಾಡ್ತಾರೆ. ಯಾರಿಗೆ ಯಾವುದು ಕನ್ವೀನಿಯಂಟ್ ಇರ್ತದೋ ಆ ರೀತಿ ಮಾಡ್ತಾರೆ. ಸೊ ಇದು ಬಂದುಬಿಟ್ಟು ಸ್ಯಾಟರ್ಡೆ ಅಂದರೆ ಏಪ್ರಿಲ್ 5th ಸ್ಯಾಟರ್ಡೆ ದಿವಸದ ಇದು ವಿಡಿಯೋ. ಸೊ 4 ಜನದ ಮನೆಗೆ ನಾವು ಹೋಗ್ಬಂದೆ. ಆ್ಯಕ್ಚುಲಿ ಕರೆದಿದ್ದು ತುಂಬ ಜನ ಇದ್ದರು, ಬಟ್ ನನಗೆ ಜಾಸ್ತಿ ಯಾರೂ ಪರಿಚಯ ಇಲ್ಲ ಅಂದ್ಕೊಂಡು ನಾನು ಹೋಗಿಲ್ಲ. ನಂಗೆ ಯಾರು ಕ್ಲೋಸ್ ಇದ್ದರು ಅವ್ರ ಮನೆಗೆ ಅಷ್ಟೇ ನಾನು ಹೋಗಿ ಬಂದದ್ದು. ಇದು ಇಲ್ಲೇನಾಗುತ್ತೆ ಅಂದರೆ ಕನ್ಯಾ ಪೂಜೆ ಇದ್ದರೆ ಯಾರ ಮನೇಲಿ ಹೆಣ್ಮಕ್ಳು ಇರ್ತಾರಲ್ಲ ಚಿಕ್ಕ ಮಕ್ಕಳು, ಅವ್ರ ಮನೆಗೆ ಬಂದು ಅವ್ರು ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾರೆ ಅಂದರೆ ಕಳಿಸಿ ಅಂತ ತಿಳ್ಕೊಂಡು ರಿಕ್ವೆಸ್ಟ್ ಮಾಡಿ. ಕೆಲವೊಬ್ಬರು ಗ್ರೂಪಲ್ಲಿ ಹಾಕಿರ್ತಾರೆ ಪ್ಲೀಸ್ ಕಳಿಸಿ ಅಂತ ತಿಳ್ಕೊಂಡು. ಸೊ ನನಗೆ ಎಲ್ಲಿ ಪರ್ಸ್ನಲಿ ಇನ್ವೈಟ್ ಯಾರು ಮಾಡಿದ್ರಲ್ಲ ಅವ್ರ ಮನೆಗೆ ಅಷ್ಟೇ ಹೋಗ್ಬಂದೆ. ಇನ್ನೊಂದು 2 ಮನೆಗೆ ಹೋಗಬೇಕಾಗಿತ್ತು. ಬಟ್ ನನಗೆ ಪ್ರಾಬ್ಲಮ್ ಏನಾಯ್ತು ಅಂದರೆ ಅವತ್ತಿನ ದಿವಸ ಅವಳು ಅಡ್ಮಿಷನ್ ಮಾಡಿಸೋದಿತ್ತು, ಪ್ಲಸ್ ಅವಳು ಬುಕ್ಸ್ ಅವತ್ತೇ ಬರೋದಿತ್ತು. ಸೊ ವೀರೇಶ್ ಅಂದರು ಯಾರು ಜಾಸ್ತಿ ಕ್ಲೋಸ್ ಇದ್ದಾರಲ್ಲ ಅವ್ರ ಮನೆಗೆ ಹೋಗಪ್ಪ, ಜಾಸ್ತಿ ಬೇಡ ಅಂದರು. ಸೊ ಇವ್ರು ಬಂದುಬಿಟ್ಟು ಆರತಿ ಅಂತ ತಿಳ್ಕೊಂಡು ನಮ್ಮದೇ ಬ್ಲಾಕಲ್ಲಿದ್ದಾರೆ, ತುಂಬ ಕ್ಲೋಸು. ಸೊ ಇವ್ರ ಮನೆ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಹೋದೆವು. ಬೇಕಿತ್ತಲ್ಲ ನೈಟೇ ಚೆನ್ನಾಗಿ ಕಾಣಿಸ್ತದ್ರಿ. ಬರೀ ಇವತ್ತು ಹೆಂಗೆ ಇಡ್ಲಿ ಬಿಟ್ಟು ದೋಸೆ ಹೆಂಗೆ ತೊಗೊಂಡ್ರಿ ನೀವು? ಯಾಕೋ ಎಕ್ಸ್ಚೇಂಜ್ ಏನಿದೆ? ಪಾಪ ದೋಸೆ ಇದು ಇಡ್ಲಿ ತೊಗೊಂಡಾರ. 7 o'clock ಮನೆ ಬಿಟ್ಟು ಕನ್ಯಾ ಪೂಜೆಗೆ ಅಂತ ಹೋದವ್ರು ನಾವು 9:30 ಮನೆಗೆ ಬಂದೇವೆ. ಹೋಗ್ಬೇಕಾದ್ರೆ ನಾನು ಇನ್ನೂ ಟಿಫನ್ ಮಾಡಿದ್ದಿಲ್ಲ, ಯಾಕಂದರೆ ಅರ್ಜೆಂಟಲ್ಲಿ ಹೋಗಿದ್ದಿಲ್ಲ. ಸೊ ಮನೆ ಬರೋಷ್ಟೇ ಟಿಫನ್ ಮಾಡೋದು ಲೇಟ್ ಆಗ್ತದೆ ಅಂದ್ಕೊಂಡು ಬೇಡ ಅಂದ್ಕೊಂಡು ಹೊರಗಡೆನೇ ಟಿಫನ್ ಬಂದೇವೆ. ಆ್ಯಕ್ಚುಲಿ ಇವತ್ತು ನಾವು ಸ್ಕೂಲ್ ಅಂದರೆ ಈ ಶನಿವಾರ ದಿವಸ ಸ್ಕೂಲ್ ಅಡ್ಮಿಷನ್ ಚಾರ್ವಿದ್ ಮಾಡಿಸೋದಿತ್ತು, ಪ್ಲಸ್ ಅವಳು ಬುಕ್ಸು, ಆಮೇಲೆ ನಾನು ಡೆಂಟಿಸ್ಟ್ ಕಡೆ ಹೋಗೋದಿತ್ತು. ಸೊ ಲೇಟ್ ಆಗ್ತದೆ ಅಂದ್ಕೊಂಡು ನಾವು ಹೊರಗಡೆ ಬಂದು ಟಿಫನ್ ಮಾಡಿದೇವೆ. ಟಿಫನ್ ಮಾಡಿ ಅವಳು ಸ್ಕೂಲ್ಗೆ ಹೋದೇವೆ, ಅಲ್ಲಿ ಅಡ್ಮಿಷನ್ ಮಾಡಿಸಿ ಅವಳು ಬುಕ್ಸ್ ತೊಗೊಂಡೆವು, ಆಮೇಲೆ ಡೆಂಟಿಸ್ಟ್ ಕಡೆ ಹೋಗಿ ಬಂದೆ. ಇಷ್ಟೆಲ್ಲ ಮಾಡೋಷ್ಟು ನಂಗೆ ತುಂಬ ಸುಸ್ತಾಗಿತ್ತು. ಸೊ ನಾನು ಯಾವುದೇ ಇಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿಲ್ಲ. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಸಂಡೇ ಅಂದರೆ ರಾಮನವಮಿ ದಿವಸ ಆದಂಥ ಒಂದು ಮನೆಯಲ್ಲಿ ಒಬ್ಬರು ಪೂಜಾ ಕರೆದಿದ್ದು, ಅವ್ರ ಮನೆಗೆ ಹೋಗಿದ್ದೇವೆ. ಕನ್ಯಾ ಪೂಜೆ ಅಂದರೆ ಯಾರ ಮನೇಲಿ ಚಿಕ್ಕ ಮಕ್ಕಳು ಹೆಣ್ಮಕ್ಳು ಇರ್ತಾರೆ ಅವ್ರ ಮನೆಯಲ್ಲಿ ಹೆಣ್ಮಕ್ಳಿಗೆ ಕರೀತಾರೆ. ಕರೆದು ಅವರಿಗೆಲ್ಲ ಇಷ್ಟವಾಗುವಂಥ ಊಟ ಅಂದರೆ ನಾರ್ಮಲಿ ಅವ್ರ ಸೈಡ್ ಪೂರಿ, ಶೀರಾ, ಖೀರ್ ಅವೆಲ್ಲ ಮಾಡ್ತಾರಲ್ವ, ಅದನ್ನೆಲ್ಲ ಮಾಡಿ ಮಕ್ಳಿಗೆ ಊಟಕ್ಕೆ ಬಡಿಸ್ತಾರೆ. ಅದ್ರ ನಂತರ ಅವ್ರ ಕಾಲು ತೊಳೆದು ಅವ್ರು ಪೂಜೆ ಮಾಡ್ತಾರೆ. ಅವ್ರ ಕಡೆ ಆಶೀರ್ವಾದ ತೊಗೊಂಡು ಅವರಿಗೆ ಇಷ್ಟ ಆಗುವಂಥ ಒಂದಿಷ್ಟು ಗಿಫ್ಟ್ ಕೊಡ್ತಾರೆ. ಇದೇ ಕನ್ಯಾ ಪೂಜೆ. A few moments later. ಕನ್ಯಾ ಪೂಜೆ ಮುಗಿಸ್ಕೊಂಡು ಮನೆ ಬರೋಷ್ಟರಲ್ಲಿ ವೀರೇಶ್ ಅವ್ರ ಕಾಕ ಕಾಕಿ ಅಂದರೆ ದಾವಣಗೆರೆಯಲ್ಲಿ ಇರ್ತಾರೆ ನಮ್ಮ ಸಣ್ಣತ್ತೆ ಮಾವ, ಅವ್ರು ಬಂದಿದ್ದರು. ಅವ್ರು ಆ್ಯಕ್ಚುಲಿ ಯಾರೋ ಒಬ್ಬರು ರಿಲೇಟಿವ್ ಮನೆ ಬಂದಿದ್ರಂತೆ. ಸೊ ಆವಾಗ ವೀರೇಶ್ ಅವರು ಮನೆ ಬನ್ನಿ ಅಂತ ಕರೆದಿದ್ದು ಟಿಫನ್ಗೆ. ಸೊ ಅವ್ರು ಟಿಫನ್ಗೆ ಬಂದಿದ್ದರು. ಅವರಿಗೆಲ್ಲ ಟಿಫನ್ ಮಾಡಿಕೊಟ್ಟು ಮಾಡೋಷ್ಟೇ 12:30 ಆಯಿತು. ಅವ್ರು ಹೋದ್ಮೇಲೆ ಚಾರ್ವಿ ತಂದು ಎಲ್ಲ ಏನು ಗಿಫ್ಟ್ಸ್ ಬಂದಿದ್ದಲ್ಲ ಈ ಸ್ಯಾಟರ್ಡೆ ಮತ್ತು ಸಂಡೇ ಕನ್ಯಾ ಪೂಜೆದು ಅವೆಲ್ಲ ಓಪನ್ ಮಾಡ್ತೀನಿ ಅಂತ ಕೂತ್ಲು. ಸೊ ನನಗೂ ನೋಡು ಕ್ಯೂರಿಯಾಸಿಟಿ ಇತ್ತು. ಆ್ಯಕ್ಚುಲಿ ನಿನ್ನೆ ಎಲ್ಲ ಹೊರಗಡೆ ತಿರುಗಾಡಿ ಬಂದಿದ್ದಕ್ಕೆ ಸುಸ್ತಾಗಿತ್ತು. ಸೊ ಏನೇನಿದೆ ಅಂತ ನೋಡಿದ್ದಿಲ್ಲ. ಸೊ ಇವತ್ತೆಲ್ಲ ಅವ್ಳು ತಗೊಂಡು ಕೊಟ್ಟಿದ್ಲು. ತುಂಬ ಚೆನ್ನಾಗಿ ಗಿಫ್ಟ್ ಕೊಟ್ಟಿದ್ದಾರೆ. ಜಾಸ್ತಿ ಯೂಸ್ ಆಗುವಂಥ ಒಂದು ಪೆನ್ಸಿಲ್ ಬಾಕ್ಸು, ಕಲರ್ ಪೆನ್ಸಿಲ್ಸು, ವಾಟರ್ ಬಾಟಲು, ಆಮೇಲೆ ತುಂಬ ಚಾಕ್ಲೇಟ್ಸ್ ತುಂಬ ಕೊಟ್ಟಿದ್ದಾರೆ. ಸೊ ಚಾರ್ವಿ ಅಂತೂ ತುಂಬ ಖುಷಿಯಾಗಿದ್ಲು. ಓಹೋ, ಚಾರ್ವಿಗೆಲ್ಲ ಯೂಸ್ ಆಗುವಂಗೆ ಕೊಟ್ಟಾರೆ. ಆಲ್ರೆಡಿ ಓಪನ್ ಮಾಡ್ಯಾರ ನಿನ್ನೆ. ಆರತಿ ಆಂಟಿ ಕೊಟ್ಟದ್ದೇನು ಗರ್ವಿತ್ ಮಮ್ಮಿ. ಓಕೆ, ಈಗ ಒಂದು ನೆಕ್ಸ್ಟ್ ವಿಡಿಯೋ ಒಂದು ಬರುತ್ತೆ ನೋಡಿ, ಅದು ನನ್ನ ನಾರ್ತ್ ಇಂಡಿಯನ್ ಫ್ರೆಂಡ್ ಆಗಬೇಕು. ಅವಳ ಹೆಸರು ಬಂದುಬಿಟ್ಟು ಅರ್ಚನಾ ಅಂತ ತಿಳ್ಕೊಂಡು. ಅವರು ಈಗ ಕನ್ಯಾ ಪೂಜೆ ಇದೆಲ್ಲ ನಾನು ಆ್ಯಕ್ಚುಲಿ ಡೀಟೇಲಾಗಿ ನನಗೂ ಸರಿಯಾಗಿ ಗೊತ್ತಿಲ್ಲ. ಸೊ ಅವ್ರಿಗೆ ಕರೆದು ನಾನು ಕೇಳ್ತಾ ಇದ್ದೆ. ಸೊ ಅವರು ತುಂಬ ಡೀಟೇಲಾಗಿ ಹಿಂದಿಯಲ್ಲಿ ಹೇಳಿದ್ದಾರೆ. ಸೊ ನಿಮಗೆ ಇದೆಲ್ಲ ಹೆಲ್ಪ್ ಆಗ್ಬೋದು ಅಂದ್ಕೊಂಡಿದ್ದೆ. ಬನ್ನಿ ಅದೊಂದಿಷ್ಟು ನೋಡ್ಕೊಂಡು ಬನ್ನಿ. जय श्री राम, जय श्री कृष्ण। आज मैं आपको हम नवरात्रा क्यों मनाते हैं
उसके बारे में बताऊंगी। तो नवरात्रा साल में 2 बार मनाई जाती है, शारदीय नवरात्रा और चैत्रीय नवरात्रा। चैत्रीय नवरात्रा जो होती है वह उसकी जो शुरुआत होती है वह हिंदू नववर्ष के रूप में भी उसकी शुरुआत होती है। और माँ दुर्गा उनके 9 रूपों का, उनके 9 स्वरूपों का हम इस 9 दिन में पूजन करते हैं। जो नवरात्रा होती है उसके बारे में हमारी ये मान्यता है कि जो माँ दुर्गा है उन्होंने महिषासुर का वध किया था और यह बुराई पर अच्छाई की विजय के रूप में मनाया जाता है। और इस समय हम जब हमारे 9 दिन की उपासना संपूर्ण होती है तो कन्या पूजन रखते हैं। कुछ लोग जिनके घरों में सप्तमी, अष्टमी और नवमी मनाई जाती है वो अपने घर पर माँ का पूजन करते हैं और फिर कन्याओं को अपने घर पर बुलाते हैं और उनकी पूजा करके उन्हें कुछ भेंट देते हैं, कुछ उपहार देते हैं और उनसे आशीर्वाद प्राप्त करते हैं। ऐसा माना जाता है कि ये जो कन्याएं हैं वो माँ दुर्गा का स्वरूप होती हैं। और 9 दिन हम माँ के अलग अलग स्वरूप की पूजा करते हैं और माँ से यह मनोकामना रखते हैं कि वह हमारा जीवन सुख से भर दे और हमें दीर्घायु करे और सुख, धन, धान्य आदि हमारे घर में संपूर्ण अपनी कृपा बनाए रखे। तो मैं ये आशा करती हूँ कि ये जो नवरात्रा है वो आपके लिए भी बहुत सुखद हो, आपकी सारी मनोकामनाएं पूर्ण हो और आपका जीवन इसी तरह मंगलमय हो। धन्यवाद। एक मिनट अर्चना, मुझे एक क्वेश्चन पूछना था। जैसे कि कर्नाटक में, जैसे मैं जानती हूँ, कर्नाटक में एक ही विजयदशमी पे दुर्गा पूजा होता है जो 9 दिन के, लेकिन आपके यहाँ ना जो नॉर्थ इंडियन में 2 बार होता है दुर्गा पूजा। तो दशहरा का तो मुझे पता है, विजयदशमी का मुझे ये जानना है कि ये जो अभी मना रहे हैं ना, ये क्यों मनाते हैं? हाँ, बिल्कुल आपका क्वेश्चन एकदम करेक्ट है कि हम 2 बार नॉर्थ साइड में नवरात्रा क्यों मनाते हैं। तो एक का तो आपने आंसर दिया कि शारदीय नवरात्र माँ दुर्गा ने जो है महिषासुर पे विजय प्राप्त की थी, इसलिए हम मनाते हैं। ये जो दूसरा नवरात्र चैत्र मास में आता है तो यहाँ पर हमारे हिंदू नववर्ष की शुरुआत होती है। तो हम जैसे हमारी युगादि होती है जी, हाँ, तो उस तरह से हमारा हिंदू नववर्ष शुरू होता है विक्रम संवत। इस उपलक्ष्य में हम ये 9 दिन सेलिब्रेशन रखते हैं हमारी माँ का, दुर्गा माँ का जो शक्ति स्वरूपा है। और इसके जो 9वें दिन हम श्री राम भगवान की पूजा करते हैं। उनके जन्मोत्सव के रूप में भी हम राम नवमी को भी मनाते हैं और माँ दुर्गा को भी हमारा नवमी जो है वो डेडिकेटेड होता है। और इस समय हम एकम से लेके नवमी तक माँ दुर्गा के अलग अलग स्वरूपों की पूजा करते हैं। थैंक यू, ये इन्फॉर्मेशन बहुत यूज़फुल होगा क्योंकि मैं जहाँ तक कर्नाटक में जानती हूँ ये नहीं करते हैं। तो जो भी मेरे कर्नाटक के फ्रेंड्स, रिलेटिव जो भी है ना, उसको शायद बहुत यूज़फुल होगा। थैंक यू अर्चना। थैंक यू सो मच।